ಧರ್ಮಸ್ಥಳದ ಅಪಪ್ರಚಾರ ಕುರಿತು ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಕ್ಷೇತ್ರದ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಕೋರ್ಟಲ್ಲಿ ಸರ್ಕಾರದ ನಿಲುವಾಗಿದೆ. ಯಾರು ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ತನಿಖೆ ಮಾಡಿ ಅಂತಾನೆ ನಾವು ಹೇಳ್ತಿರೋದು. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಗಳು ಸಿಕ್ಕಿವೆ, ನಾವು ಕೇಳ್ಪಟ್ಟ ಹಾಗೆ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರು ಅಂತ ಹೇಳಿದ್ರು. ಇದು ಕೂಡ ತನಿಖೆ ಮಾಡೋದಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ಸದಾಕಾಲ ಕೇಳಿದೇನು? ಸ್ಪಷ್ಟವಾದ ತನಿಖೆ, ಹೊರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದವರನ್ನು ತನಿಖೆಯನ್ನು ಮಾಡಿ, ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಹಿನ್ನೆಲೆ ಇತ್ತು, ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನು ತನಿಖೆ ಮಾಡಿ ಅಂತಲೇ ನಾವು ಹೇಳಿದ್ದೀವಿ. ಮಾತಾಡ್ತಾ ನಾವು ಕೇಳಿರೋವಂಥದ್ದು ಅಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನೂ ಬೇರೆ ಬೇರೆ ಕಡೆಯಿಂದನೂ ತಂದಿರೋವಂಥದ್ದು ಅಸ್ಥಿ ಪಂಜರಗಳು ಅಂತಲೂ ಕೇಳ್ಪಟ್ಟಿದ್ದೀವಿ. ಈ ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮಾಡಲಿ. ಧರ್ಮಸ್ಥಳ ವಿಚಾರದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮುಸುಕುಧಾರಿ ಚಿನ್ನಯ್ಯ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾನೆ ಅಂತ ರಾಜ್ಯ ಸರ್ಕಾರ ಬಲವಾಗಿ ಪ್ರತಿಪಾದನೆ ಮಾಡಿದೆ. ಕಳೆದ 1 ತಿಂಗಳಿಂದ ಧರ್ಮಸ್ಥಳ ವಿಚಾರದಲ್ಲಿ ಮಾಧ್ಯಮ ತನಿಖಾ ವರದಿ ಬರ್ತಾ ಇತ್ತು. ಯೂಟ್ಯೂಬರ್ಗಳು ಷಡ್ಯಂತ್ರ ಮಾಡಿ ಭಕ್ತರ ಪಾಲಿಗೆ ಘಾಸಿ ಮಾಡಿದ್ದಾರೆ. ಇದಕ್ಕೆ ಅಂತ್ಯ ಹಾಡಬೇಕಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಕೂಡ ಪ್ರತಿಪಾದನೆಯನ್ನ ಮಾಡಿರೋದ್ರಿಂದ ಅದನ್ನ ಮಾನ್ಯತೆ ಮಾಡ್ತು ಅಂತಂದ್ರೆ ಈ ಷಡ್ಯಂತ್ರದಿಂದ ಯಾರ್ಯಾರು ಇದ್ದಾರೆ ಅದಕ್ಕೆ ಒಂದು ಅಂಕಿತ ಹಾಕುವಂಥ ದಿನಗಳು ಹತ್ರ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಸರ್ಕಾರ ಕೂಡ ಯಾರು ಅಪಪ್ರಚಾರವನ್ನು ಮಾಡಿದ್ದು ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಕಳೆದ 12-13 ವರ್ಷಗಳಿಂದ ಕೂಡ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡಿದರು, ಅವರೆಲ್ಲರನ್ನೂ ಕೂಡ ಶಿಕ್ಷೆಗೆ ಒಳಪಟ್ಟಾಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ಥರ ಷಡ್ಯಂತ್ರಕ್ಕೆ ತಡೆ ಆಗ್ತದೆ. ಇದೀಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದ ತುಂಬಿ ಹೋಗಿವೆ. ರಸ್ತೆ ಯಾವುದು ಗುಂಡಿ ಯಾವುದು ಅಂತಾನೆ ಗೊತ್ತಾಗಲ್ಲ. ಟ್ಯಾಕ್ಸ್ ಕಟ್ತೀವಿ, ಸರಿಯಾದ ರಸ್ತೆ ನಿರ್ಮಿಸೋಕೆ ಆಗಲ್ವಾ ಅಂತ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಾಮರಾಜಪೇಟೆಯ ಸಚಿವ ಜಮೀರ್ ಅಹಮದ್ ಕಚೇರಿ ಮುಂದಿನ ರಸ್ತೆಗಳು ಹಾಳಾಗಿದ್ದು ಹೇಳೋರೆ ಕೇಳೋರೆ ಇಲ್ಲ ಅನ್ನುವಂತಾಗಿದೆ. ರಸ್ತೆ ಗುಂಡಿ ಮುಚ್ಚಿ 1 ತಿಂಗಳಾಗಿಲ್ಲ, ಆಗ್ಲೇ ಮತ್ತೆ ಟಾರ್ ಕಿತ್ತೋ ಹಿಂದಿಗಿದೆ. ಕಾಮಗಾರಿ ಜಾಗದಲ್ಲಿ ಬ್ಯಾರಿಕೇಡ್ ಇಲ್ಲದೆ ಜನರ ಜೀವ ಕೈಯಲ್ಲಿಟ್ಟುಕೊಂಡು ಸಂಚಾರ ಮಾಡುವ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಇನ್ನು ನಾಯಂಡಹಳ್ಳಿ ಸರ್ಕಲ್ ಜಂಕ್ಷನ್, ನಾಗರಬಾವಿ ಸರ್ಕಲ್, ಔಟರ್ ರಿಂಗ್ ರೋಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಗುಂಡಿ ರಸ್ತೆಗೆ ಬೆಂಗಳೂರಿಗರು ಸುಸ್ತಾಗಿ ಹೋಗಿದ್ದಾರೆ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ನಲ್ಲಿ ಗುಂಡಿ ದರ್ಶನವಾಗಿದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಕುರಿತು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸರ್ಕಾರ ಅಂದ್ರೆ ಜನಪರ ಸರ್ಕಾರ ಆಗಿರಬೇಕು. ಔಟರ್ ರಿಂಗ್ ರಸ್ತೆಯಲ್ಲೇ ಬಹಳ ಗುಂಡಿ ಸಮಸ್ಯೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ವಿಚಾರದಲ್ಲಿ ಅಹಂಕಾರ ತೋರಬಾರದು. ನಮಗೂ ಗೊತ್ತು ನಿಮಗೆ ಕೋಪ ಬರುತ್ತೆ ಅಂತ, ಆದ್ರೆ ಬೆಂಗಳೂರು ಅಭಿವೃದ್ಧಿಗಾಗಿ ನಿನ್ನ ಕೋಪ ತಡೆದಿಟ್ಟುಕೊಳ್ಳಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಹಂಕಾರದ ಮಾತುಗಳನ್ನ ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಕೆಲಸ ಮಾಡಿ ಕರೆದು ಮಾತಾಡ್ಸಲ್ಲ ಅಂದ್ರೆ ಯಾವ ರೀತಿ ಸರ್ಕಾರ ನಿಮ್ದು? ಬೆಂಗಳೂರಿನಲ್ಲಿ 200 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರುವಂಥದ್ದಿದೆ. 200 ಮಿಲಿಯನ್ ಸ್ಕ್ವೇರ್ ಫುಟ್ ಬರೀ ಔಟರ್ ರಿಂಗ್ ರೋಡ್ನಲ್ಲೇ 100 ಮಿಲಿಯನ್ ಸ್ಕ್ವೇರ್ ಫುಟ್ 100 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರೋದ್ರಿ. ಈ ರೀತಿ ಇಡೀ ದೇಶದಲ್ಲಿ ಇಂಥ ಸುದ್ದಿ ಹೋದ್ರೆ, ಇಡೀ ವಿಶ್ವದಲ್ಲಿ ಇಂಥ ಸುದ್ದಿ ಹೋದ್ರೆ ಬೇರೆ ದೇಶದಲ್ಲಿರುವಂಥ ನಾಗರಿಕರು ಯಾರು ಇಲ್ಲಿಗೆ ಬರಕ್ಕೆ ಹೋಗ್ತಾರೆ? ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲು ಎಲ್ರಿಗೂ ಒಲವಿದೆ, ಆದರೆ ಹೈಕಮಾಂಡ್ ಈ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಹುಬ್ಳಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ಮಾತನಾಡಬೇಕು, ಆಗ ನನ್ನ ಬಗೆಗಿನ ಒಲವು ಏನು ಅನ್ನೋದು ಗೊತ್ತಾಗುತ್ತೆ. ಯಡಿಯೂರಪ್ಪ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ನಾಳೆ ವಿಜೇಂದ್ರಗೆ ಮಂಗಳಾರತಿ ಖಚಿತ ಅಂತ ಕಿಡಿಕಾರಿದ್ರು. ನೀವು 66 ಮಂದಿ ಅದರಲ್ಲಿ ಬಿಜೆಪಿ MLAಗಳು ಒಬ್ಬೊಬ್ಬರನ್ನ ಕರೆದು ಡೈರೆಕ್ಟ್ ಅಮಿತ್ ಶಾ ನಡ್ಡಾ ಅವರಿಬ್ಬರೇ ಕುಂಡಿರ್ಬೇಕು, ಮತ್ತಾರೂ ಇರಬಾರ್ದು. ಅಲ್ಲಿ ಕರೆದು 60 ಮಂದಿ MLA ಕರೀರಿ, ಮ್ಯಾಗಿನವ್ರು ಶಾಸಕರ ಅಭಿಪ್ರಾಯ ತಗೋದಿಲ್ಲ. ಹೊಳ್ಳಿ ಮಿಳ್ಳಿ ನನ್ನ ಮಗನ ತೆಗೆದ್ರೆ ನಾನು ಬೇರೆ ಪಕ್ಷ ಕಟ್ತೀನಿ, ನಾ ಹಂಗೆ ಮಾಡ್ತೀನಿ ಅಂತ ಅಂಜಿಕೆ ಆಗ್ತಾನೆ. ಈಗ ನೋಡಿರಿ, ಇವತ್ತು ಲಿಂಗಾಯತ ಸಮುದಾಯದಾಗ ಗುರ್ತಾಗ್ತಿತ್ತು. ನಾವೆಲ್ಲ ಸಮುದಾಯಗಳು ಬಹಿಷ್ಕಾರ ಹಾಕಿದ್ವಿ ಅಂದ್ರೆ ಯಡಿಯೂರಪ್ಪ 0 ಅಂತ ಹೇಳಿ ನಾಳೆ ವಿಜೇಂದ್ರಗೆ ಮಂಗಳಾರತಿ ಮಾಡಿ ಮನೆಗೆ ಹೋಗಪ್ಪ ಅಂತ ಹೇಳ್ತಾರೆ. ಮೊನ್ನೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಜಟಾಪಟಿಗೆ ಕಾರಣವಾಗಿದ್ದ ಮೈಸೂರು ದಸರಾ ಉದ್ಘಾಟನೆಯ ದಂಗಲ್ಗೆ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ. ಬಾನು ಆಯ್ಕೆ ಕುರಿತು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ. ಹಿಂದೂಯೇತರ ವ್ಯಕ್ತಿಗೆ ಅವಕಾಶ ಬೇಡ ಅಂತ ಈ ಹಿಂದೆ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನು ಹೈಕೋರ್ಟ್ ಕೂಡ ವಜಾ ಮಾಡಿತ್ತು. ಆದರೆ ಹೈಕೋರ್ಟ್ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಸುಪ್ರೀಂಗೆ ಸಲ್ಲಿಸಿದ ಅರ್ಜಿ ಕೂಡ ಈಗ ವಜಾ ಆಗಿದೆ. ಬುಕರ್ ಬಾನು ವಿರೋಧಿಸಿದವರಿಗೆ ಭಾರಿ ಹಿನ್ನಡೆಯಾಗಿದೆ.
ಇನ್ನು ಸುಪ್ರೀಂನ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠದಲ್ಲಿ ಬಾನು ಆಯ್ಕೆ ಪ್ರಶ್ನೆ ಕುರಿತು ಸುದೀರ್ಘ ವಿಚಾರಣೆ ಆಯಿತು. ಅರ್ಜಿದಾರರು ಆರ್ಟಿಕಲ್ 25 ಅಡಿ ನಮ್ಮ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ, ನನ್ನ ಧಾರ್ಮಿಕ ಕಾರ್ಯಗಳಲ್ಲಿ ಮಧ್ಯ ಪ್ರವೇಶಿಸಲು ಬಿಡಬಾರದು, ಇಂಥ ಸನ್ನಿವೇಶದಲ್ಲಿ ಈ ರೀತಿಯ ವ್ಯಕ್ತಿಗಳನ್ನ ಆಹ್ವಾನಿಸಬಾರದು ಅಂತ ಮನವಿ ಮಾಡಿದ್ರು. ಇದಕ್ಕೆ ಸುಪ್ರೀಂ ನ್ಯಾಯಪೀಠ ಇದು ಸರ್ಕಾರದ ಕಾರ್ಯಕ್ರಮ, ನಮ್ಮ ದೇಶದ ಪೀಠಿಕೆಯಲ್ಲಿ ಏನಿದೆ ಗೊತ್ತಾ ಅಂತ ಅರ್ಜಿದಾರರಿಗೆ ಕೇಳಿದೆ. ಅಲ್ಲದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ABC ಅಂತ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಅರ್ಜಿಯನ್ನ ವಜಾಗೊಳಿಸಿತು. ಈ ಬಗ್ಗೆ ಸಿಎಂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ. ಬೆಂಗಳೂರಿನ ವಾರ್ತಾಸೌಧದಲ್ಲಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಸಿಎಂ ಭಾಗಿಯಾಗಿದ್ದರು. 2024ನೇ ಸಾಲಿನ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಪತ್ರಕರ್ತ ಡಿ ಉಮಾಪತಿ ಅವರಿಗೆ ನೀಡಲಾಗಿದೆ. ಇದೇ ವೇಳೆ 2017ರಿಂದ 2023ರವರೆಗಿನ ಪರಿಸರ ಹಾಗೂ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಡಿ ಉಮಾಪತಿ ಸೇರಿ 15 ಜನರಿಗೆ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಸಿಎಂ ಸಿದ್ದರಾಮಯ್ಯ ಪ್ರದಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಾಡಿ 2018ರಿಂದ 23ರವರೆಗೆ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ. ಸುಮಾರು 15 ಜನರಿಗೆ ಪ್ರಶಸ್ತಿಯನ್ನ ನೀಡಿದ್ದೇವೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಪತ್ರಿಕೋದ್ಯಮ ನಾವು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೇವೆ. ಅದು ವಾಸ್ತವ ಕೂಡ. ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನ ನೀಡೋದು, ಸತ್ಯ ಹೇಳೋದು. ಆದರೆ ಮಾಹಿತಿ ಕೊಡುವಾಗ ಅವು ಸಮಾಜಮುಖಿ ಆಗಬೇಕು. ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತ ಮಾಡುವಾಗ ವಸ್ತುಸ್ಥಿತಿಯಿಂದ ಕೂಡಿರಬೇಕು. ಪತ್ರಿಕೋದ್ಯಮ ಊಹೆಯಿಂದ ಕೂಡಿರಬಾರ್ದು. ಪ್ರತಿಯೊಂದನ್ನ ಶೋಧನೆ ಮಾಡಬೇಕು, ಅದು ಅಗತ್ಯ ಅಂತ ಹೇಳಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯಡಿ ಬರುವ ದೇವಸ್ಥಾನಗಳ ಸೇವಾ ದರವನ್ನು ಸರ್ಕಾರ ಏರಿಕೆ ಮಾಡಿದೆ. 100ರಿಂದ 150 ರೂಪಾಯಿ ಹೆಚ್ಚಳ ಮಾಡಿದ ಧಾರ್ಮಿಕ ದತ್ತಿ ಇಲಾಖೆ ಆದೇಶ ಹೊರಡಿಸಿದೆ. ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಸೇರಿದಂಗೆ ಎ ಗ್ರೇಡ್ ಕ್ಷೇತ್ರಗಳಲ್ಲಿ ಸೇವೆಗೆ ಡಬಲ್ ಶುಲ್ಕ ವಿಧಿಸಲಾಗಿದೆ. ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಪುಷ್ಪಾರ್ಚನೆ ಸೇವೆಗೆ 220 ರೂಪಾಯಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಪೂಜೆ ಸೇವೆಗೆ 500 ರೂಪಾಯಿ ನಿಗದಿ ಮಾಡಲಾಗಿದೆ. ಉಳಿದ ಸೇವೆಗಳಲ್ಲೂ ಕೂಡ ಶುಲ್ಕವನ್ನು ಭಾರಿ ಹೆಚ್ಚಳ ಮಾಡಲಾಗಿದೆ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧ ಬ್ಯಾಂಕಲ್ಲಿ ದರೋಡೆ ಮಾಡಿದ್ದ ಒಂದು ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. 4 ಬ್ಯಾಗ್ನಲ್ಲಿ ಒಂದು ಬ್ಯಾಗ್ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಇರುವುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಬ್ಯಾಗಲ್ಲಿ 41,04,000 ನಗದು, 6.540 ಕೆಜಿ ಚಿನ್ನ ಪತ್ತೆಯಾಗಿದೆ. ಬ್ಯಾಗ್ ಅನ್ನು ಚಡಚಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮುಂದುವರೆಸಿದ್ದಾರೆ. ಮೈಸೂರಲ್ಲಿ ದಸರಾ ಗಜಪಡೆ ಜೊತೆ ರೀಲ್ಸ್ ಮಾಡಿದ್ದ ಯುವತಿಗೆ ಅರಣ್ಯ ಇಲಾಖೆ ದಂಡ ಹಾಕಿದೆ. ಆನೆ ಮುಂದೆ ನಿಂತು ಯುವತಿಯೊಬ್ಬರು ರೀಲ್ಸ್ ಮಾಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಯುವತಿಗೆ ದಂಡ ವಿಧಿಸಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರೋ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸಿನಿಮಾದ ಟ್ರೈಲರ್ ಬಿಡುಗಡೆ ದಿನಾಂಕವನ್ನು ಹೊಂಬಾಳೆ ಪ್ರಕಟಿಸಿದೆ. ಸೆಪ್ಟೆಂಬರ್ 22ರಂದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಯಲ್ಲಿ ಏಕಕಾಲಕ್ಕೆ ಟ್ರೈಲರ್ ರಿಲೀಸ್ ಆಗಲಿದೆ. ಅಕ್ಟೋಬರ್ 2ಕ್ಕೆ ಪ್ರಪಂಚದಾದ್ಯಂತ ಚಿತ್ರ ಬಿಡುಗಡೆಯಾಗಲಿದೆ. ನ್ಯೂಸ್ 18 ಕನ್ನಡ ಅರ್ಪಿಸುವ ಕರುನಾಡ ಹಬ್ಬ ಕಾರ್ಯಕ್ರಮ ಇವತ್ತಿನಿಂದ 3 ದಿನಗಳ ಕಾಲ ಗಣಿನಾಡು ಬಳ್ಳಾರಿಯಲ್ಲಿ ಆರಂಭ ಆಗಿದೆ. ನಗರದ ರೇಡಿಯೋ ಪಾರ್ಕ್ ಬಳಿಯ ITI ಕಾಲೇಜ್ ಮೈದಾನದಲ್ಲಿ ಕರುನಾಡ ಹಬ್ಬ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕರುನಾಡ ಹಬ್ಬ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಸಿಗಲಿದೆ. 3 ದಿನಗಳ ಕಾಲ ನೃತ್ಯ, ಗಾಯನ, ಅಡುಗೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಚಿತ್ರಕಲೆ, ಕಾಮಿಡಿ ಕಲಾವಿದರಿಂದ ಹಾಸ್ಯ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇದ್ದು ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ. ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಉತ್ತರ ಕೊಟ್ಟಿದೆ. ನಿಜವಾಗಿ 2023ರಲ್ಲಿ ಏನ್ ನಡೆದಿತ್ತು, ಮತದಾರರ ಹೆಸರನ್ನ ಡಿಲೀಟ್ ಮಾಡುವ ಸಂಬಂಧ ಎಷ್ಟು ಅರ್ಜಿಗಳು ಬಂದಿದ್ವು, ತನಿಖಾ ತಂಡಕ್ಕೆ ಏನೇನು ಮಾಹಿತಿ ನೀಡಲಾಗಿತ್ತು ಎಂಬ ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. 2023ರ ಫೆಬ್ರವರಿ 21ರಂದು ಕ್ಷೇತ್ರ ಚುನಾವಣಾ ನೋಂದಣಾಧಿಕಾರಿ FIR ದಾಖಲಿಸಿದ್ರು. ಫಾರ್ಮ್ 7 ದುರುಪಯೋಗ ಮಾಡಲಾಗ್ತಾ ಇದೆ ಎಂಬ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿತ್ತು ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಅಲ್ಲದೆ ತನಿಖೆಗೆ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಒದಗಿಸಿರುವುದಾಗಿ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಸದಾ ವಿವಾದಗಳಿಂದಲೇ ಸುದ್ದಿಯಾಗುವ ಸಾಗರೋತ್ತರ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಮತ್ತೆ ವಿವಾದದ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪಾಕಿಸ್ತಾನಕ್ಕೆ ಹೋಗಿದ್ದಾಗ ಮನೆಯಲ್ಲಿದ್ದ ಅನುಭವ ಆಗಿತ್ತು ಅಂತ ಹೇಳುವ ಮೂಲಕ ಮತ್ತೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ನಮ್ಮ ವಿದೇಶಾಂಗ ನೀತಿ ನನ್ನ ಪ್ರಕಾರ ಮೊದಲು ನೆರೆಹೊರೆಯ ದೇಶಗಳೊಂದಿಗೆ ನಾವು ಉತ್ತಮ ಸಂಬಂಧ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ಮಾತನಾಡ್ತಾ ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೇನೆ, ಅಲ್ಲಿ ನನಗೆ ಮನೆಯಲ್ಲಿ ಇರುವಂತೆ ಭಾಸ ಆಯಿತು. ಬಾಂಗ್ಲಾದೇಶ ಹಾಗೂ ನೇಪಾಳಕ್ಕೂ ಹೋದಾಗಲೂ ಇದೇ ಫೀಲ್ ಆಯಿತು ಅಂತ ಹೇಳಿದ್ದಾರೆ.
ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಬಿಜೆಪಿ ನಾಯಕ ಪ್ರದೀಪ್ ಭಂಡಾರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 26/11 ಘಟನೆ ನಂತರವೂ ಯುಪಿಎ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೇ ಇರೋದು ಆಶ್ಚರ್ಯ ಏನಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ಲಿಂಬಾನಿ ಸಾಲ್ಟ್ ಇಂಡಸ್ಟ್ರೀಸ್ ರಾಸಾಯನಿಕ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದು 4 ಕಾರ್ಮಿಕರು ಗಾಯಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬಕ್ಕೆ ಯುನೈಟೆಡ್ ಕಿಂಗ್ಡಮ್ನ ಕಿಂಗ್ ಚಾರ್ಲ್ಸ್ III ಅವರು ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಕದಂಬ ಸಸಿ ಅನ್ನುವ ವಿಶೇಷ ಉಡುಗೊರೆ ನೀಡಿದ್ದಾರೆ. ದೆಹಲಿಯಲ್ಲಿರುವ ತಮ್ಮ ಸರ್ಕಾರಿ ನಿವಾಸವಾದ 7 ಲೋಕ್ ಕಲ್ಯಾಣ್ ಮಾರ್ಗದಲ್ಲಿ ಇವತ್ತು ಕದಂಬ ಸಸಿಯನ್ನ ಪ್ರಧಾನಿ ಮೋದಿ ನೆಟ್ಟಿದ್ದಾರೆ. ಮುಂಬೈನಲ್ಲಿ ಟಾಕ್ಸಿಕ್ ಶೂಟಿಂಗ್ ಮುಗಿಸಿ ನಟ ಯಶ್ ಲಂಡನ್ಗೆ ಹಾರಿದ್ದಾರೆ. ಟಾಕ್ಸಿಕ್ ಚಿತ್ರದ ಗ್ಲೋಬಲ್ ಪಾರ್ಟ್ನರ್ಶಿಪ್ ಮಾತುಕತೆಗಾಗಿ ಲಂಡನ್ಗೆ ಯಶ್ ತೆರಳಿದ್ದಾರೆ. ಈ ಚಿತ್ರವನ್ನ ಗ್ಲೋಬಲ್ ಲೆವೆಲ್ನಲ್ಲಿ ರಿಲೀಸ್ ಮಾಡುವ ಸಲುವಾಗಿ ಹಾಲಿವುಡ್ ತಂತ್ರಜ್ಞರ ಜೊತೆ ಮಾತುಕತೆ ನಡೆಸಲು ಯಶ್ ಲಂಡನ್ಗೆ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ. ಅಮೆರಿಕದ ಕ್ಯಾಲಿಫೋರ್ನಿಯಾ ಪೊಲೀಸರು ಭಾರತೀಯ ಚೆಕ್ಕಿ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಸೆಪ್ಟೆಂಬರ್ 3ರಂದು ಕ್ಯಾಲಿಫೋರ್ನಿಯಾದ ಸಾಂತಾ ಕ್ಲಾರಾದಲ್ಲಿ 30 ವರ್ಷದ ಭಾರತೀಯ ಇಂಜಿನಿಯರ್ ಮೊಹಮ್ಮದ್ ನಿಜಾಮುದ್ದೀನ್ರನ್ನ ಹತ್ಯೆ ಮಾಡಲಾಗಿದೆ. ರೂಮ್ಮೇಟ್ ಮೇಲೆ ಮೊಹಮ್ಮದ್ ನಿಜಾಮುದ್ದೀನ್ ಚಾಕುವಿನಿಂದ ಹಲ್ಲೆ ಮಾಡಿದ್ರಂತೆ. ಬಂಧಿಸಲು ಸ್ಥಳಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೂ ಹಲ್ಲೆಗೆ ಮುಂದಾಗಿದ್ರಂತೆ. ಈ ವೇಳೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಎನ್ನಲಾಗಿದೆ. ರಷ್ಯಾದ ಕುಮ್ಚಟ್ಕಾ ಪ್ರದೇಶದಲ್ಲಿ ಇವತ್ತು ಬೆಳಗ್ಗೆ 7.8 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಕಂಪನ ಉಂಟಾದಾಗ ಕಟ್ಟಡಗಳು ಅಲುಗಾಡಿದ ದೃಶ್ಯಗಳು ಭೀತಿ ಹುಟ್ಟಿಸುವಂತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಭೂಕಂಪನದ ಕೇಂದ್ರ ಬಿಂದು ಪೆಸಿಫಿಕ್ ಸಾಗರದ ರಿಂಗ್ ಆಫ್ ಫೈರ್ ವಲಯದಲ್ಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಪತ್ನಿಯ ಲಿಂಗತ್ವ ವಿವಾದದಿಂದ ಸುದ್ದಿಯಾಗಿದೆ. ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಪತ್ನಿ ಪುರುಷನಿಂದ ಮಹಿಳೆಯಾಗಿ ಬದಲಾಗಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ರು. ಹೀಗಾಗಿ ತಮ್ಮ ಪತ್ನಿ ಬ್ರಿಗಿಟ್ಟೆ ಓರ್ವ ಮಹಿಳೆ ಅಂತ ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಫ್ರಾನ್ಸ್ ಅಧ್ಯಕ್ಷರು ನಿರ್ಧರಿಸಿದ್ದಾರೆ. ಅಮೆರಿಕದ ಕೋರ್ಟ್ಗೆ ವೈಜ್ಞಾನಿಕ ಪುರಾವೆಗಳು ಮತ್ತು ಛಾಯಾಚಿತ್ರಗಳನ್ನು ನೀಡಲು ಮುಂದಾಗಿದ್ದಾರೆ. ವೆನೆಜುವೆಲಾ ಕೆರಿಬಿಯನ್ ಪ್ರಾಂತ್ಯದಲ್ಲಿ ಮಿಲಿಟರಿ ಡ್ರಿಲ್ ನಡೆಸಲಾಗ್ತಾ ಇದೆ. 3 ದಿನಗಳ ಈ ಸೇನಾ ಪ್ರದರ್ಶನದಲ್ಲಿ ರಷ್ಯಾ ಮೂಲದ ಫೈಟರ್ ಜೆಟ್ಗಳನ್ನು ಬಳಸಿರೋದು ಅಮೆರಿಕ ಪಾಲಿಗೆ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಸೇನಾಪಡೆಗಳು ನಿಯೋಜನೆ ಮಾಡಲಾಗಿದೆ, ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಮೆರಿಕಕ್ಕೆ ನೇರ ಉತ್ತರ ಅಂತ ಅಧಿಕಾರಿಗಳು ವಿಶ್ಲೇಷಣೆ ಮಾಡಿದ್ದಾರೆ. ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿದ್ದು ವಾಯುದಾಳಿಯಿಂದ ಸಾಕಷ್ಟು ಹಾನಿಯಾಗಿದೆ. ಆದರೆ ಅಲ್ಲಿನ ಜನ ಮಾತ್ರ ಇಸ್ರೇಲ್ ಎಷ್ಟೇ ಬೆದರಿಕೆ ಒಡ್ಡಿದ್ರೂ ನಾವು ಬೆದರಲ್ಲ, ಅದೇನ್ ಮಾಡ್ತಿರೋ ಮಾಡಿ, ನಮ್ಮಲ್ಲಿರೋ ಸೌಲಭ್ಯವನ್ನು ಬಳಸಿಕೊಂಡು ನಾವು ಪುಟಿದೇಳ್ತೀವಿ ಎಂದಿದ್ದಾರೆ.